ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈ ಮಿಡಲ್ ಕ್ಲಾಸ್ ಜನ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲರೂ ಕೂಡ ಅವರ ಹಣಕಾಸನ್ನ ಡೆಪಾಸಿಟ್ ಮಾಡಬೇಕು ಅಥವಾ ಅವರ ಚಿನ್ನಾಭರಣವನ್ನ ಸೇಫ್ ಆಗಿ ಇಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಫಸ್ಟ್ ಹೋಗೋದೆ ಬ್ಯಾಂಕ್ನಲ್ಲಿ. ಯಾಕಂದ್ರೆ ನಮ್ಮ ಜನಕ್ಕೆ ನಮ್ಮ ಮನೇಲಿ ಇಟ್ಕೊಂಡ್ರೆ ಅದು ಸೇಫ್ ಅಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಮಗೆ ತುಂಬಾ ಸೇಫೆಸ್ಟ್ ಪ್ಲೇಸ್ ಅಂತ ಅನ್ಸೋದು ನಮ್ಮ ಚಿನ್ನಾಭರಣಕ್ಕೆ ಅಥವಾ ಹಣಕ್ಕೆ ಅದು ಬ್ಯಾಂಕ್ನೇ. ಈ ಆನ್ಲೈನ್ ಸ್ಕ್ಯಾಮ್ ತುಂಬಾ ಜಾಸ್ತಿ ಆಗ್ತಿದೆ ಈಗ. ಸೊ ಯಾರು ಕೂಡ ಅವರ ಹಣವನ್ನು ಆನ್ಲೈನ್ನಲ್ಲಿ ವಹಿವಾಟು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದ್ರೆ ಈ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ನಿಮ್ಗೆ ಸ್ಕ್ಯಾಮ್ ಮಾಡ್ತಾ ಹೋಗ್ತಾರೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಬ್ಯಾಂಕ್ನಲ್ಲೂ ಕೂಡ ಬ್ಯಾಂಕ್ ಎಂಪ್ಲಾಯೀಸು ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮ ದುಡ್ಡನ್ನ ಬೇರೆಯವ್ರಿಗೆ ಸಾಲವಾಗಿ ಕೊಟ್ಟಿರ್ತಾರೆ. ಏನಪ್ಪ ಇದು ಸ್ಟೋರಿ ಅಂತೀರಾ? ಪೂರ್ತಿ ವಿಡಿಯೋನ ನೋಡಿ. ನಾವೀಗ ಸೇವಿಂಗ್ಸ್ ಮಾಡಬೇಕು ಅಥವಾ ನಮ್ಮ ಪೆನ್ಷನ್ ಹಣವನ್ನ ನಾವು ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಬ್ಯಾಂಕಿಗೆ ಹೋಗ್ತೀವಿ. ಬ್ಯಾಂಕ್ನಲ್ಲಿ ನಮ್ಮ ಒಂದು ಅಕೌಂಟ್ನಲ್ಲಿ ಒಂದಷ್ಟು ಹಣವನ್ನ ಅಥವಾ ಚಿನ್ನಾಭರಣವನ್ನ ಸೇಫ್ ಆಗಿರ್ಲಿ ಅಂತ ಹೇಳಿ ಅಲ್ಲಿ ಡೆಪಾಸಿಟ್ ಮಾಡೋ ಮುಖಾಂತರ ನಾವು ಬ್ಯಾಂಕ್ ಎಂಪ್ಲಾಯಿಗಳನ್ನ ನಂಬ್ತೀವಿ. ಎಷ್ಟು ಮಟ್ಟಿಗೆ ನಾವು ಬ್ಯಾಂಕ್ ಎಂಪ್ಲಾಯಿಗಳನ್ನ ನಂಬಬೇಕು ಇಲ್ಲಿ ಅನ್ನೋ ಪ್ರಶ್ನೆ ಸ್ಟಾರ್ಟ್ ಆಗ್ತಿದೆ. ಯಾಕಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ ಕಳೆದ 2-3 ವರ್ಷಗಳಲ್ಲಿ ಏನಿಲ್ಲ ಅಂತ ಹೇಳಿದ್ರು ಬ್ಯಾಂಕ್ ಸಿಬ್ಬಂದಿಗಳು, ಬ್ಯಾಂಕ್ ಅಧಿಕಾರಿಗಳು 5,000ಕ್ಕೂ ಹೆಚ್ಚು ಪ್ರಕರಣಗಳು ಈ ರೀತಿಯಾದಂತಹ ಬ್ಯಾಂಕ್ ಸ್ಕ್ಯಾಮ್ ನಲ್ಲಿ ಆಗಿದೆ. ಅದನ್ನ ಅಧಿಕೃತವಾಗಿ RBI ಹೇಳಿದೆ. ಅಂದ್ರೆ ಬ್ಯಾಂಕ್ ಸಿಬ್ಬಂದಿಗಳು ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಸೃಷ್ಟಿ ಮಾಡಿ ಥರ್ಡ್ ಪಾರ್ಟಿಗೆ ಸಾಲ ಕೊಡ್ತಾ ಇರ್ತಾರೆ, ಅಥವಾ ಸ್ವಂತಕ್ಕೆ ಅವರೇ ನಿಮ್ಮ ಒಂದು ಹಣವನ್ನ ಸಾಲವಾಗಿ ಪಡ್ಕೊಂಡು ಕಂತುಗಳ ರೀತಿಯಲ್ಲಿ ಕಟ್ತಾ ಇರ್ತಾರೆ. ಅದು ಎಷ್ಟೋ ವರ್ಷಗಳ ಕಾಲ ನಡೀತಾ ಇರುತ್ತೆ. ಅದು ನಿಮ್ಮ ಗಮನಕ್ಕೂ ಕೂಡ ಬಂದಿರಲ್ಲ. ಯಾಕಂತ ಹೇಳಿದ್ರೆ ನೀವು ಅದನ್ನ FD ಮಾಡಿರ್ತೀರಾ ಅಥವಾ ಆ ಹಣವನ್ನ ಇಷ್ಟು ವರ್ಷಗಳ ಕಾಲ ತೆಗೆಯೋದ್ ಬೇಡ ಅಂತ ಹೇಳಿ ಡೆಪಾಸಿಟ್ ಮಾಡಿರ್ತೀರಾ. ಅದೆಲ್ಲ ಕೂಡ ಬ್ಯಾಂಕ್ ರೆಕಾರ್ಡ್ಸ್ ನಲ್ಲಿ ಇರೋದ್ರಿಂದ ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಿರುವಂತಹ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ, ಥರ್ಡ್ ಪಾರ್ಟಿಗಳಿಗೆ ಆ ದುಡ್ಡನ್ನ ಸಾಲವಾಗಿ ಕೊಡ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಕಡೆ ಏನಪ್ಪಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರೇನೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಿಮ್ಮ ಸೈನ್ ಅನ್ನ ಕೂಡ ಹಾಕೊಂಡು ಹಣವನ್ನ ಕಳ್ತನ ಕೂಡ ಮಾಡ್ತಾ ಇದ್ದಾರೆ. ಚಿನ್ನಾಭರಣವನ್ನ ನೀವು ಮನೇಲಿ ಇಟ್ಕೊಳ್ಳೋದು ಬೇಡ, ಕಳ್ಳರ ಕಾಟ, ಯಾವಾಗ ನಾವು ಮನೇಲಿ ಇದ್ದಿರ್ಬೇಕಾದ್ರೆ ಕಳ್ತನ ಆಗ್ಬಿಡುತ್ತೋ ಅನ್ನೋ ಒಂದು ಭಯದಲ್ಲಿ ನೀವ್ ಎತ್ಕೊಂಡೋಗಿ ಬ್ಯಾಂಕ್ ನಲ್ಲಿ ಇಡ್ತಿದ್ದೀರಾ. ಅದು ಏನ್ ಮಾಡ್ತೀರಾ, ಫುಲ್ ಲಾಕರ್ಗಳನ್ನ ತಗೊಳ್ತೀರಾ. ಆ ಲಾಕರ್ ನಲ್ಲಿ ನಿಮ್ಮ ಚಿನ್ನವನ್ನ ಸೇಫ್ ಆಗಿಡ್ತೀರಾ. ಆದ್ರೆ ನಿಮ್ಮ ಹತ್ರ ಒಂದು ಕೀ ಇರುತ್ತೆ, ಅವ್ರ ಹತ್ರ ಮಾಸ್ಟರ್ ಕೀ ಇರುತ್ತೆ. ಆ ಮಾಸ್ಟರ್ ಕೀಯನ್ನ ಬಳಸ್ಕೊಂಡು ಲಾಕರ್ಗಳನ್ನ ಓಪನ್ ಮಾಡಿ ಲಾಕರ್ಗಳಿರುವಂತಹ ಚಿನ್ನಾಭರಣವನ್ನ ಕೂಡ ಕದೀತಾ ಇದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು. ಈಗ ನೀವು 1 kg ಇಟ್ಟಿರ್ತೀರಾ ಚಿನ್ನಾನ ಅಂತ ಹೇಳಿದ್ರೆ ಅದರಲ್ಲಿ 50 ಗ್ರಾಮು 20 ಗ್ರಾಮ್ ಈ ತರ ಒಡವೆಗಳನ್ನ ಕರ್ಗಿಸ್ತಾ ತಗೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಕಳ್ತನ ಮಾಡಿ ಅದನ್ನ ಕರ್ಗಿಸಿ ಮತ್ತೆ ಅಲ್ಲೇ ಇಡುವಂಥದ್ದು. ಈ ರೀತಿಯಾಗಿ ಏನೋ ಒಂದು ಸಣ್ಣ ಸಣ್ಣ ಸ್ಕ್ಯಾಮ್ಗಳನ್ನ ಮಾಡ್ತಿದ್ದಾರೆ. ಬರೀ ದೊಡ್ಡ ಮಟ್ಟದಲ್ಲಿ ಆಗತ್ತಾ? ಇಲ್ಲ, ಚಿಕ್ಕ ಚಿಕ್ಕ ಬ್ಯಾಂಕ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಬ್ಯಾಂಕ್ಗಳವರೆಗೂ ಕೂಡ ಈ ರೀತಿ ಬ್ಯಾಂಕ್ ಅಧಿಕಾರಿಗಳು, ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಗಮನದಲ್ಲಿ ಇಟ್ಕೊಳ್ಳಿ. ಅಂಡ್ ಇಲ್ಲಿ ಯಾವ ರೀತಿಯಾಗಿ ಆಗತ್ತೆ ಈ ವಿಷಯ ಅಂತಂದ್ರೆ ನಿಮ್ಮ ಪರ್ಮಿಷನ್ ಇರೋದಿಲ್ಲ. ಅಂಡ್ ನೀವು ನಿಮ್ಮ ಪರ್ಮಿಷನ್ ಇಲ್ದೇನೆ ನಿಮ್ಮ ಮೇಲೆ ಲೋನ್ಗಳಿರುತ್ತೆ, ನಿಮಗೆ ಗೊತ್ತೇ ಆಗಿರೋದಿಲ್ಲ. ಅಂಡ್ ನಿಮ್ಮ ಚಿನ್ನಾಭರಣಗಳು ಕಳ್ತನ ಆಗ್ತಾ ಇರುತ್ತೆ, ಅದು ಕೂಡ ನಿಮಗೆ ಗೊತ್ತಿರಲ್ಲ. ಅಂಡ್ ಥರ್ಡ್ ಪಾರ್ಟಿಗಳಿಗೆ ನಿಮ್ಮ ಹಣವನ್ನ ಸಾಲದ ರೂಪದಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್ ಕೊಡ್ತಾ ಇರ್ತಾರೆ, ಅದು ಕೂಡ ನಿಮಗೆ ಗೊತ್ತಾಗಿರೋದಿಲ್ಲ. ನೀವೇನಾದ್ರೂ ನಿಮ್ಮ ಹಣವನ್ನ ಬ್ಯಾಂಕ್ನಲ್ಲಿ ಇಟ್ಟಿರ್ತೀರಾ ಅಂತಂದ್ರೆ ಆಗಾಗ ಬ್ಯಾಂಕ್ಗಳಿಗೆ ವಿಸಿಟ್ ಮಾಡ್ತಾ ಇರಿ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಇರಿ. ಬ್ಯಾಂಕ್ ಅಲ್ವಾ, ಸೇಫ್ ಆಗಿರುತ್ತೆ, ನಮ್ಮ ಹಣ ಎಲ್ಲಿ ಹೋಗ್ಬಿಡುತ್ತೆ, ನಮ್ಗೆ ತಾನೇ ವಾಪಸ್ ಬರುತ್ತೆ ಅಂತ ನೀವೇನಾದ್ರೂ ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಿಲ್ಲದೆ ಯಾವ್ದೋ ಅಧಿಕಾರಿ ಆ ದುಡ್ಡನ್ನ ತಗೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ, ಅಥವಾ ಅದನ್ನ ಬೇರೆಯವ್ರಿಗೆ ಯಾರಿಗೋ ಸಾಲಕ್ಕೆ ಕೊಟ್ಟಿರ್ತಾರೆ. ಸೊ ಏನಾಗ್ತಿದೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ದುಡ್ಡು ಅನ್ನೋದನ್ನ ಆಗಾಗ ಕ್ರಾಸ್ ವೆರಿಫಿಕೇಶನ್ ಹಾಗೆ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇರಿ. ಅಂಡ್ ಯಾವುದೇ ರೀತಿಯಾದಂತಹ ಆನ್ಲೈನ್ ಸ್ಕ್ಯಾಮ್ಗೆ ಅಥವಾ ಬ್ಯಾಂಕ್ ಸ್ಕ್ಯಾಮ್ಗಳಿಗೆ ಒಳಗಾಗಬೇಡಿ. ಮತ್ತಷ್ಟು ಇನ್ಫಾರ್ಮೇಶನ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.